ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಿಮಗೆ NEP ಬಂದಿದೆ. NEPನಲ್ಲಿ DSC-1 ಕೆಮಿಸ್ಟ್ರಿ ಏನಾದರೂ ತೊಗೊಂಡಿದ್ರೆ ಅದರಲ್ಲಿ 4 ಯೂನಿಟ್ ಇರುತ್ತೆ. 3 ಯೂನಿಟ್ ವೀಡಿಯೋಸ್ ಆಲ್ರೆಡಿ ಕಂಪ್ಲೀಟ್ ಸಿಲೆಬಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಕ್ವಾಂಟಮ್ ಮೆಕ್ಯಾನಿಕ್ಸ್ ಶುರು ಮಾಡಿದ್ದೀನಿ. ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಇದು 2ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಕ್ರಾಡಿಂಜರ್ ಈಕ್ವೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅದರದ್ದು ಅಪ್ಲಿಕೇಶನ್ ಏನು, ಅದರಲ್ಲಿ ಬರುವಂಥ ಟರ್ಮ್ಸ್ಗಳು ಯಾವುದು, ಅದರಲ್ಲಿ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಯಾವ್ದು ಕೇಳ್ತಾರೆ, 2 ಮಾರ್ಕ್ಸ್ಗೆ ಇರ್ಬೋದು, 3 ಮಾರ್ಕ್ಸ್ಗೆ ಇರ್ಬೋದು, 4 ಮಾರ್ಕ್ಸ್ಗೆ ಇರ್ಬೋದು, ಯಾವ ಕ್ವಶನ್ಸ್ ಕೇಳ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ DSC-1 NEP 2020 ಕೆಮಿಸ್ಟ್ರಿ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮಗೆ. ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಾನು ಮುಂಚೆನೇ ಹೇಳಿದಂಗೆ, ಲಾಸ್ಟ್ ವೀಡಿಯೋದಲ್ಲೇ ಹೇಳಿದಂಗೆ, ಆರಿಜಿನ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಗಾಯಿತು ಅಂತಂದರೆ 2 ಮೆಕ್ಯಾನಿಕ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮೆಕ್ಯಾನಿಕ್ಸ್ ಅಂದರೆ ಯಾವುದು ಮೋಷನಲ್ಲಿ ಇರುತ್ತಲ್ಲ ಅದರದ್ದು ಸ್ಟಡಿ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಎರಡಿದೆ, ಒಂದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಏನು ಹೇಳುತ್ತೆ ಅಂದರೆ ಯೂಜ್ ಆಬ್ಜೆಕ್ಟ್ಸ್, ಪ್ಲ್ಯಾನೆಟು, ಅದರದ್ದು ಮೂಮೆಂಟು, ಅದರದ್ದು ಮೋಷನ್ ಬಗ್ಗೆ ಹೇಳುತ್ತಲ್ಲ, ಅದರದ್ದು ಎನರ್ಜಿ ಏನಿದೆ, ಅದರದ್ದು ಆ್ಯಂಗ್ಯುಲರ್ ಮೊಮೆಂಟಮ್ ಏನಿದೆ ಅದ್ರ ಬಗ್ಗೆ ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕ್ಲಾಸಿಕಲ್ ಮೂಮೆಂಟಮ್ ಅಂತ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಅದನ್ನೇ ವೆನ್ ಕಮ್ ಟು ಎ ಸ್ಮಾಲ್ ಪಾರ್ಟಿಕಲ್ ಲೈಕ್ ಎನ್ ಆಟಮನ್ನು ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಎಲೆಕ್ಟ್ರಾನ್ ವಿಲ್ ಬಿ ಮೂವಿಂಗ್ ಇನ್ ಎನ್ ಎಲೆಕ್ಟ್ರಾನ್. ದ ಸಿಮಿಲರ್ ಸಿಚುಯೇಷನ್ ವಿತ್ ರೆಸ್ಪೆಕ್ಟ್ ಟು ದಿ ಪ್ಲಾನೆಟ್ ಹೇಗೆ ಮೆಕ್ಯಾನಿಕ್ಸ್ ಆಗುತ್ತಲ್ಲ ಅದೇ ಥರ ಆಗ್ತಾ ಇರುತ್ತೆ. ಪ್ಲಾನೆಟಲ್ಲಿ ಏನಾಗ್ತಾ ಇರುತ್ತೆ, ಯೂಜ್ ಇದರಲ್ಲಿ ಆಗ್ತಾ ಇರುತ್ತೆ, ಮೂಮೆಂಟ್ ಆಗ್ತಾ ಇರುತ್ತೆ. ಇಲ್ಲೇನಾಗ್ತಾ ಇರುತ್ತೆ, ಸ್ಮಾಲ್ ವಿತಿನ್ ದಿ ಆಟಮ್ ಆಗ್ತಾ ಇರುತ್ತೆ. ಸೊ ಸ್ಮಾಲಾಗಿ ನಾವು ಏನು ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ವಾಟ್ ಎವರ್ ದ ಕ್ಲಾಸಿಕಲ್ ಮೆಥಡ್ ಅಂದರೆ ಯೂಜ್, ಇದಕ್ಕೆ ನೀವು ಏನು ಅಪ್ಲೈ ಮಾಡ್ತಿರಲ್ಲ ಮೆಕ್ಯಾನಿಕ್ಸು, ಸೇಮ್ ಮೆಕ್ಯಾನಿಕ್ಸ್ ಕೆನಾಟ್ ಬಿ ಅಪ್ಲೈಡ್ ಫಾರ್ ದಿ ಸ್ಮಾಲ್ ಆಬ್ಜೆಕ್ಟ್. ಮೆಕ್ಯಾನಿಕಲ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಏನಾಯಿತು, ಕ್ಲಾಸಿಕಲ್ ಮೆಥಡು ಸ್ಮಾಲ್ ಆಬ್ಜೆಕ್ಟ್ದು ಮೆಕ್ಯಾನಿಕ್ಸು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇನ್ಸಫಿಷಿಯೆಂಟ್ ಆಯಿತು. ದೇರ್ಫೋರ್ ವಿ ಹ್ಯಾವ್ ಎ ಕ್ವಾಂಟಮ್ ಮೆಕ್ಯಾನಿಕ್ಸ್. ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಅ ಸ್ಮಾಲ್ ಪಾರ್ಟಿಕಲ್ಗೆ ಕ್ವಾಂಟಾ ಅಂತ ಹೇಳ್ತೀವಿ. ಆ ಕ್ವಾಂಟಾದು ನೀವು ಎನರ್ಜಿ ಅಥವಾ ಆ್ಯಂಗ್ಯುಲರ್ ಮೊಮೆಂಟಮು ಕಂಡುಹಿಡಿಯೋದಕ್ಕೋಸ್ಕರ ಇದಕ್ಕೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಅವರು ಹೇಳಿದರು. ದ ಕ್ಲಾಸಿಕಲ್ ಪಾಯಿಂಟ್ ವ್ಯೂ ಇಸ್ ಇನ್ಅಡಿಕ್ವೇಟ್ ಫಾರ್ ದಿ ಆಬ್ಜೆಕ್ಟ್, appreciably small but is quite unsatisfactory for describing the behavior of the particle of an atomic dimension. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಏನಿರುತ್ತಲ್ಲ ಅದು ಏನಾಗ್ತದೆ, ಆಬ್ಜೆಕ್ಟ್ ಅಪ್ರಿಷಿಯಬಲ್ ಸೈಜಲ್ಲಿದ್ದರೆ, ತುಂಬ ದೊಡ್ಡ ಸೈಜಲ್ಲಿದ್ದರೆ, ಲಾರ್ಜ್ ಸೈಜಲ್ಲಿದ್ದರೆ ಅದು ಆನ್ಸರ್ ಮಾಡ್ತಿತ್ತು. ಅದೇ ಸ್ಮಾಲ್ ಸೈಜಲ್ಲಿದ್ದರೆ ಅದರದ್ದು ಪಾರ್ಟಿಕಲ್ ಬಿಹೇವಿಯರ್ ಇನ್ ಅಟಾಮಿಕ್ ಡೈಮೆನ್ಷನ್ಸಲ್ಲಿದ್ದಾಗ ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. Therefore, it was necessary to devise a new mechanics for the treatment of electronics and subatomic nuclei. ಸೊ ಹಾಗಾಗಿ ನಮಗೆ ಎಲೆಕ್ಟ್ರಾನಿಕ್ಸು ಅಥವಾ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ಗಳದ್ದು ಯಾವುದಿತ್ತಲ್ಲ ಅದಕ್ಕೆ ನಾವು ಹೊಸದಾಗಿರುವಂಥ ಮೆಕ್ಯಾನಿಕ್ಸ್ಗೆ ನಾವು ಮಾಡಬೇಕಾಯಿತು. ದಟ್ ಲೀಡ್ ಟು ದಿ ಆರಿಜಿನ್ ಆಫ್ ದಿ ಕ್ವಾಂಟಮ್ ಮೆಕ್ಯಾನಿಕ್ಸ್. ಇನ್ ದಿ ನ್ಯೂ ಮೆಕ್ಯಾನಿಕ್ಸ್ ಇಟ್ ಟೇಕ್ಸ್ ಇನ್ ಟು ಅಕೌಂಟ್ ಆಫ್ De-Broglie's ಡ್ಯುಯಲ್ ನೇಚರ್ ಆಫ್ ಎ ಮ್ಯಾಟರ್, ಐಸನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಯಾವುದಿದೆಯಲ್ಲ, ನ್ಯೂ ಮೆಕ್ಯಾನಿಕ್ಸ್ ಅಂತ ನಾವು ಯಾವ್ದು ಕೇಳ್ತೀವಿ, ವಿಚ್ ಇಸ್ ದಿ ಅನದರ್ ವರ್ಷನ್ ಆಫ್ ದಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಇದು 2 ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಳ್ತಾ ಇದೆ. ಒಂದು De-Broglie's ಡ್ಯುಯಲ್ ನೇಚರ್ ಆಫ್ ಎ ಮ್ಯಾಟರ್. ನಿಮ್ಮದು ಮ್ಯಾಟರ್ ಏನಿದೆ ಅದು 2 ಥರ ಇರುತ್ತೆ. ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಮ್ಯಾಟರ್ ಆಲ್ಸೋ, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಪಾರ್ಟಿಕಲ್, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ವೇವ್. 2 ಥರ ನೇಚರ್ ಇದೆ, ಡ್ಯುಯಲ್ ನೇಚರ್ ಇದೆ ಅಂತ ಹೇಳೋದು. ನೆಕ್ಸ್ಟು uncertainty principle. You cannot find a position and of a particle at simultaneously. The exact position of a moving object such as an orbit of an electron around the nucleus of an atom is replaced by the function which determines the probability of an object being in a particular position. ನಿಮಗೆ ಗೊತ್ತು, ಎಕ್ಸಾಕ್ಟ್ ಪೊಸಿಷನ್ನು ಮತ್ತು ಆಫ್ ಎ ಮೂವಿಂಗ್ ಎನರ್ಜಿ ಮತ್ತು ಪೊಸಿಷನ್ ಆಫ್ ಎ ಮೂವಿಂಗ್ ಪಾರ್ಟಿಕಲ್ಲು ಸೈಮಲ್ಟೇನಿಯಸ್ ಆಗಿ ನೀವು ಕಂಡುಹಿಡಿಯೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ವೇವ್ ಫಂಕ್ಷನ್ ಅಂತ ನಾವು ಇನ್ನೊಂದು ಟರ್ಮ್ನ ಯೂಸ್ ಮಾಡಿಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ದೀಸ್ ಪ್ರಾಬಬಿಲಿಟಿ ಫಂಕ್ಷನ್ ಸ್ಯಾಟಿಸ್ಫೈ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ವಿಚ್ ಆರ್ ಅನಲೋಗಸ್ ಟು ದೋಸ್ ರೆಪ್ರೆಸೆಂಟಿಂಗ್ ದಿ ವೇರಿಯೇಷನ್ ಆಫ್ ದಿ ಆಂಪ್ಲಿಟ್ಯೂಡ್ ಆಫ್ ಎ ವೇವ್. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ವಿ, ಬೇರೆ ಪ್ರಾಬಬಿಲಿಟಿ ವೇವ್ ಫಂಕ್ಷನ್ಸ್ನ ಆಲ್ಟರ್ನೇಟಿವ್ ಆಗಿ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಅದು ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದ ನ್ಯೂ ಅಟಾಮಿಕ್ ಮೆಕ್ಯಾನಿಕ್ಸ್ ಹ್ಯಾಸ್ ಬಿನ್ ರೆಫರ್ಡ್ ಟು ಆಸ್ ವೇವ್ ಮೆಕ್ಯಾನಿಕ್ಸ್.
ಬಿಕಾಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಡ್ಯುಯಲ್ ನೇಚರ್. ವೇವ್ ನೇಚರು ಇದೆ. ವೇವ್ ನೇಚರ್ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅದನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನೋದ್ರ ಜೊತೆಗೆ ವೇವ್ ಮೆಕ್ಯಾನಿಕ್ಸ್ ಅಂತಲೂ ಹೇಳ್ಬೋದು. ದಿಸ್ ನ್ಯೂ ಅಪ್ರೋಚ್ ಟು ದಿ ಸ್ಟಡಿ ಆಫ್ ಎ ಸ್ಮಾಲ್ ಪಾರ್ಟಿಕಲ್ ಪ್ರೊವೈಡ್ ಎ ಸ್ಯಾಟಿಸ್ಫ್ಯಾಕ್ಟರಿ ಬೇಸಿಸ್ ಫಾರ್ many quantum postulates and term quantum mechanics is generally used for this approach. ಈ ರೀತಿಯಾಗಿ ನಮಗೆ ಬಂತು. Then what is Schrödinger's equation? The equation is a partial differential equation that describes the dynamics of a quantum mechanical system via wave function. Trajectory, positioning, energy of these systems can be retrieved by solving the Schrödinger equation. So in order to find out the exact probability of finding the exact position and energy associated with that particular particle, we have an equation. That equation we are going to call it as a Schrödinger equation. So ಅದೇನು ಹೇಳುತ್ತೆ ಅಂದರೆ ನನಗೆ ಅದರದ್ದು ಪೊಸಿಷನ್ನು, ಎನರ್ಜಿ ಇದ್ರ ಬಗ್ಗೆ ಎಲ್ಲ ಹೇಳುತ್ತೆ. And it was given by the Nobel laureate in 1933 by Edwin Schrödinger ಅನ್ನೋದ್ರ ಬಗ್ಗೆ ಅವನು ಇದಕ್ಕೆ ಕೊಡ್ತಾನೆ. ಇಟ್ಸ್ ಅ ಡಿಫ್ರೆನ್ಷಿಯಲ್ ಈಕ್ವೇಷನ್. ಒಂದು ಈಕ್ವೇಷನ್ ಇದೆ, ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಇದೆ. ಇಟ್ ಗೋಯಿಂಗ್ ಟು ಡಿಸ್ಕ್ರೈಬ್ ದಿ ಕ್ವಾಂಟಮ್ ಮೆಕ್ಯಾನಿಕಲ್ ಸಿಸ್ಟಮ್ ವಯಾ ವೇವ್ ಫಂಕ್ಷನ್. ವೇವ್ ಫಂಕ್ಷನ್ ತಗೊಂಡು ಅದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. Schrödinger wave equation is a mathematical expression describing the energy and position of an electron in space and time. ಸೊ ಏನು ಹೇಳ್ತಿದ್ದಾರೆ, ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಬೇಸ್ ಮೇಲೆ ನಾವು ತಗೊಳ್ತಾ ಇದ್ದೀವಿ. ಡಿಸ್ಕ್ರೈಬಿಂಗ್ ದಿ ಎನರ್ಜಿ ಆ್ಯಂಡ್ ಪೊಸಿಷನ್ ಆಫ್ ಎನ್ ಎಲೆಕ್ಟ್ರಾನ್ ಇಟ್ ಈಸ್ ಇಂಪಾಸಿಬಲ್ ಅಂತಾರೆ. ಹಾಗಾಗಿ ನಾವು ವೇವ್ ಫಂಕ್ಷನ್ನ ತಗೊಂಡು ಇನ್ ಟರ್ಮ್ಸ್ ಆಫ್ ವೇವ್ ಫಂಕ್ಷನ್ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೇನಂತ ಕರಿತೀವಿ, Schrödinger wave equation. Schrödinger wave equation is a mathematical expression describing the energy and position of an electron in space and time, taking into account the matter of wave nature of an electron inside the atom. So psi squared ಸೆಕೆಂಡ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ತಗೊಳ್ತಾ ಇದ್ದೀವಿ. ಎಕ್ಸ್ನ ನಾವು ಪೊಸಿಷನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಇನ ಎನರ್ಜಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ, ವಿನ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಸ್ಕಾಡಂಜರ್ ಒಂದು ವೇವ್ ಈಕ್ವೇಷನ್ ತಗೊಂಡ ಅದಕ್ಕೆ ನಾವು ಸೈ ಅಂತ ವರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಕೇಳ್ತಾರೆ, ವಾಟ್ ಈಸ್ ಸ್ಕಾಡಂಜರ್ ವೇವ್ ಈಕ್ವೇಷನ್? Schrödinger wave equation is a mathematical expression. It is a differential, partial differential mathematical expression describing the energy and position of an electron in space and time, taking into account the wave matter of an electron inside the atom. Wave function ಅಂತ ನಾವು ಕರಿತೀವಿ. ಹಾಗಾದರೆ Schrödinger ವೇವ್ ಈಕ್ವೇಷನ್ ಅಂದರೆ ಇದನ್ನು 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕೇಳ್ಬೋದು. ಇವತ್ತು ನಾನು ಹೇಳುವಂಥದ್ದು ಏನೇನು ಡಿಸ್ಕ್ರೈಬ್ ಮಾಡಿದ್ದೀನಲ್ಲ ಈ ವಿಡಿಯೋದಲ್ಲಿ ಎಲ್ಲನೂ ಕ್ವಶನ್ಸ್ನ ಅವರು ನಿಮಗೆ ಕೇಳ್ತಾ ಹೋಗ್ತಾರೆ. ಐದರ್ ದೇ ಮೇ ಆಸ್ ಫಾರ್ 2 ಮಾರ್ಕ್ಸ್, 3 ಮಾರ್ಕ್ಸ್, ಸಮ್ಟೈಮ್ಸ್ ಸೇಮ್ ಕ್ವಶನ್ ದೇ ಮೇ ಬಿ ಆಸ್ ಫಾರ್ 4 ಮಾರ್ಕ್ಸ್ ಆಲ್ಸೋ. Schrödinger ವೇವ್ ಈಕ್ವೇಷನ್ ಅಂದರೆ ಹೇಗೆ, ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ಸೊ ನೀವು ಈಕ್ವೇಷನ್ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಸೈ ಸ್ಕ್ವೇರ್ಡ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಝೆಡ್ 3 ಕೋಆರ್ಡಿನೇಟ್ಸ್ನ ತೊಗೋಬೇಕಾಗತ್ತೆ, ಪ್ಲಸ್ 8 ಪೈ ಸ್ಕ್ವೇರ್ಡ್ ಎಮ್ ಡಿವೈಡೆಡ್ ಬೈ ಹೆಚ್ ಸ್ಕ್ವೇರ್ಡ್ ಇ ಮೈನಸ್ ಬಿ ಸೈ ಇಸ್ ಈಕ್ವಲ್ ಟು 0 ಅಂತ ಹೇಳ್ತಾರೆ. ಈ ಸೈ ಅಂತ ನಾವೇನು ಹೇಳ್ತೀವಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಐಗನ್ ವ್ಯಾಲ್ಯೂ ಅಂತ ಕರಿತೀವಿ ಅಥವಾ ವೇವ್ ಫಂಕ್ಷನ್ ಅಂತ ಕರಿತೀವಿ. ಈ ಮಾರ್ಕ್ ಇರುವಂಥದ್ದು ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗ್ಬೋದು, ವಿತ್ ರೆಸ್ಪೆಕ್ಟ್ ಟು ವೈ, ವಿತ್ ರೆಸ್ಪೆಕ್ಟ್ ಟು ಝೆಡ್. ಎಕ್ಸ್ ವೈ ಝೆಡ್ ಆರ್ ದಿ ಕೋಆರ್ಡಿನೇಟ್ ರೆಪ್ರೆಸೆಂಟಿಂಗ್ ದಿ ಪೊಸಿಷನ್ ಆಫ್ ಎನ್ ಎಲೆಕ್ಟ್ರಾನ್, where m is the mass of an electron, h is called as Planck's constant, E is called as the total energy, which is a combination of kinetic energy and potential energy. So V is the potential energy of an electron. Psi is the wave function, has no physical meaning, represent the amplitude of a wave function. ಸೊ ಇದನ್ನು ನೀವು ಹೇಳಬೇಕಾಗತ್ತೆ. Schrödinger ವೇವ್ ಈಕ್ವೇಷನ್ನ ಬರೀರಿ ಅಂತಂದರೆ ಈ ಈಕ್ವೇಷನ್ನ ನೀವು ಬರೀಬೇಕಾಗತ್ತೆ. ವಾಟ್ ಈಸ್ ವೇವ್ ಫಂಕ್ಷನ್ ಅಂತ ಕೇಳ್ತಾರೆ. ನಾನು ಹೇಳಿದೆ ಸೈ ಅಂತ, ಅಲ್ಲಿ ವೇವ್ ಫಂಕ್ಷನ್ನ ನಾವು ಯೂಸ್ ಮಾಡಿದ್ವಿ ಅಂತ. ದ ವೇವ್ ಫಂಕ್ಷನ್ ಯೂಸ್ ಟು ಡಿಸ್ಕ್ರೈಬ್ಸ್ ದಿ ಮ್ಯಾಟರ್ ವೇವ್ಸ್. Matter waves are very small particle in motion having a wave nature, dual nature of a particle and a wave, and variable property that makes the matter waves is a wave function of a matter wave. Wave function is denoted by the symbol psi. ಸೊ ಇದನ್ನು ಹೇಳಬೇಕಾಗತ್ತೆ. ನಾವು ಸೈ ಅಂತ ಯೂಸ್ ಮಾಡ್ತಾ ಇದ್ವಿ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸೈಸ್ ಆ್ಯಂಡ್ ಸೈ ಸ್ಕ್ವೇರ್ಡ್, ಅಥವಾ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ವೇವ್ ಫಂಕ್ಷನ್ ಅಂತ ಕೇಳ್ತಾರೆ. ವೇವ್ ಫಂಕ್ಷನ್ ಏನು ಹೇಳ್ತಾ ಇದೆ ಅಂದರೆ, ಇಟ್ ಡಿಸ್ಕ್ರೈಬ್ಸ್ ದಿ ಮ್ಯಾಟರ್ ವೇವ್ಸ್. ಡ್ಯೂಯಲ್ ನೇಚರ್ ಆಫ್ ದಿ ಮ್ಯಾಟರ್ನ ರೆಪ್ರೆಸೆಂಟ್ ಮಾಡ್ತಾ ಇದೆಯಲ್ಲ, ಅದಕ್ಕೆ ನಾವು ಸೈ ಅಂತ ಹೇಳ್ತೀವಿ. ದ ಆಂಪ್ಲಿಟ್ಯೂಡ್ ಪ್ರಾಪರ್ಟಿ ಆಫ್ ಎ ವೇವ್ is measured by following the movement of the particle with its Cartesian coordinate with respect to time. The amplitude of a wave is a wave function. The wave nature
and the amplitude are the functions of the coordinates and time, such that the wave function amplitude is psi is equal to psi with respect to r and t, where r is the position of a particle with respect to xyz direction and t is the ಟೈಮ್. ಸೊ ನಾವೇನು ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತು, ಅಕಾರ್ಡಿಂಗ್ ಟು ದಿ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್, ಪೊಸಿಷನ್ನು ಮತ್ತು ಇದನ್ನು ಎನರ್ಜಿ ಅಟ್ ಅ ಟೈಮ್ ವಿ ಕೆನಾಟ್ ಡೂ ಇಟ್. ಸೊ ಅದನ್ನು ಹೇಳೋದಕ್ಕೋಸ್ಕರ, ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ನಾವು ಒಂದು ಯೂನಿಟ್ನ ತೊಗೊಂಡಿದ್ವಿ. ಆ ಯೂನಿಟ್ಗೆ ನಾವೇನಂತ ಕರಿತೀವಿ, ವೇವ್ ಫಂಕ್ಷನ್ ಅಂತ ಹೇಳ್ತೀವಿ. ಈ ವೇವ್ ಫಂಕ್ಷನ್ ಏನು ಹೇಳುತ್ತೆ ಅಂದರೆ ಆ್ಯಂಪ್ಲಿಟ್ಯೂಡ್ ಆಫ್ ಎ ವೇವ್ ಹೇಳುತ್ತೆ. ವೇವ್ದು ಯಾವ ಥರ ಇರುತ್ತೆ ಆ್ಯಂಪ್ಲಿಟ್ಯೂಡ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. What is meant by stationary state and its relevance to atom? The stationary state of a system is probability density given by psi squared. ಸೊ ಅಲ್ಲಿ ಏನು ಮಾಡಿದ್ವಿ, ನಾವು ಸೈ ವೇವ್ ಫಂಕ್ಷನ್ ತೊಗೊಂಡ್ವಿ. ಅದೇ ಥರ ಸೈ ಸ್ಕ್ವೈರ್ಡ್ದು ಏನು ಅಂತ ಕೇಳ್ತಾ ಇದ್ವಿ. ಸೈ ಸ್ಕ್ವೈರ್ಡ್ ಇಸ್ ದಿ ಸ್ಟೇಷನರಿ ಸ್ಟೇಟ್ ಆಫ್ ಎ ಸಿಸ್ಟಮ್. ಯಾವುದೋ ಒಂದು ಸಿಸ್ಟಮ್ ತೊಗೊಂಡಿದ್ವಿ, ಎಲೆಕ್ಟ್ರಾನ್ ಸಿಸ್ಟಮ್ನ ತೊಗೊಂಡಿದ್ದೀವಿ. ಅದರಲ್ಲಿ ಸ್ಟೇಷನರಿ ಸ್ಟೇಟ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸೈ ಸ್ಕ್ವೈರ್ಡ್ ಅಂತ ಕರಿತೀವಿ. ಈಸ್ ಇರೆಲೆವೆಂಟ್ ವಿತ್ ದ ಟೈಮ್. In an atom, the electron is a matter wave which is quantized angular momentum, energy, etc. The moment of the electron in their orbital is such that probability density varies only with respect to the radius and angles, not with respect to time. The moment is the akin stationary wave between the two fixed ends and independent of time. Wave function concept of a matter waves are applied to the electrons of an atom to determine the variable properties. ಸೊ ನನಗೆ ಏನು ಹೇಳಿದ್ವಿ, ಸೈ ಅಂತ ಹೇಳಿದ್ವಿ, ವೇವ್ ಫಂಕ್ಷನ್ ಅಂತ ಹೇಳಿದ್ವಿ. ಇಟ್ ಡಸಂಟ್ ಹ್ಯಾವ್ ಎ ಫಿಸಿಕಲ್ ಸಿಗ್ನಿಫಿಕೆನ್ಸ್. ಅದನ್ನೇ ನಾನು ಡಬಲ್ ಮಾಡಿದಾಗ ಅದಕ್ಕೆ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಇರುತ್ತೆ. ಇಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಪ್ರಾಪರ್ಟೀಸ್ ಆಫ್ ದಿ ಮ್ಯಾಟರ್ ವೇವ್ ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಟೈಮ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸ್ಕ್ವೇರ್ಡ್ ಅಂತ ಹೇಳ್ತೀವಿ. ವಾಟ್ ಇಸ್ ದ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಸ್ಕ್ರೋಡಿಂಜರ್ ವೇವ್ ಈಕ್ವೇಷನ್? ಇದರದ್ದು ನನಗೆ ಏನು ಲಾಭ ಆಗುತ್ತೆ? Bohr concept of an atom is very simple, but it cannot explain the presence of multiple orbitals and a fine spectrum arising out of it. It is applicable only to the one-electron system. Bohr ಕಾನ್ಸೆಪ್ಟ್ ಆಫ್ ಅನ್ ಆಟಮ್ ಇದೆ, ತುಂಬ ಸಿಂಪಲ್ ಆಗಿತ್ತು. ಒಂದೇ ಒಂದು ಎಲೆಕ್ಟ್ರಾನ್ ಇದ್ದರೆ ಅದು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಿತ್ತು. ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮಲ್ಲಿ ಫೇಲ್ಡ್. ಸೊ ಹಾಗಾಗಿ ವಿ ಹ್ಯಾವ್ ಎ ಸ್ಕ್ರೋಡಿಂಜರ್ ವೇವ್ ಈಕ್ವೇಷನ್ as a multiple unique solution representing the characteristic radius, energy, amplitude. ಮೂರನ್ನು ಹೇಳುತ್ತೆ, ರೇಡಿಯಸ್ ಹೇಳುತ್ತೆ, ಎನರ್ಜಿ ಹೇಳುತ್ತೆ, ಆಂಪ್ಲಿಟ್ಯೂಡ್ ಹೇಳುತ್ತೆ. Probability density of an electron calculated from the wave function shows the multiple orbital with unique energy and distribution in space. Schrodinger equation could explain the presence of multiple orbital and fine spectrum arising out of all atoms, not necessarily hydrogen like atoms. ಒಂದು ಎಲೆಕ್ಟ್ರಾನ್ ಅಲ್ಲದೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮಲ್ಗೂ ಆನ್ಸರ್ ಮಾಡೋದಕ್ಕೆ ನಮಗೆ ಇರೋವಂಥ ಈಕ್ವೇಷನ್ಗೆ ನಾವೇನಂತ ಕರಿತೀವಿ, ಸ್ಕ್ವಾಡರ್ ವೇವ್ ಈಕ್ವೇಷನ್ ಅಂತ ಕರಿತೀವಿ. ಅದರಲ್ಲಿ ನಾವೇನು ಮಾಡ್ತೀವಿ, ಹ್ಯಾಮಿಲ್ಟನ್ ಆಪರೇಟರ್ ಅಂತ ಯೂಸ್ ಮಾಡ್ತೀವಿ ಸ್ಕ್ವಾಡಂಜರ್ ಈಕ್ವೇಷನ್ಲಿ. ವಾಟ್ ಈಸ್ ಇಟ್ ಸಿಗ್ನಿಫಿಕೆಂಟ್, ವಾಟ್ ಈಸ್ ಹ್ಯಾಮಿಲ್ಟನ್ ಆಪರೇಟರ್ ದಟ್ ವಿ ಹ್ಯಾವ್ ಯೂಸ್ಡ್ ಅಂತ ಹೇಳ್ತೀವಿ. ಇನ್ ಮ್ಯಾಥಮೆಟಿಕ್ಸ್ ದ ಆಪರೇಟರ್ ಈಸ್ ಯೂಸ್ಡ್ ಆಸ್ ಎ ರೂಲ್. ಇಟ್ ಕನ್ವರ್ಟ್ಸ್ ದಿ ಅಬ್ಸರ್ವ್ಡ್ ಪ್ರಾಪರ್ಟೀಸ್ ಇಂಟು ಅನದರ್ ಪ್ರಾಪರ್ಟಿ. ಮ್ಯಾಥಮೆಟಿಕಲ್ ಏನಾಗಿರುತ್ತೆ ಅಂದರೆ ನಂಗೆ ಯಾವುದೋ ಒಂದು ಅಬ್ಸರ್ವ್ ಪ್ರಾಪರ್ಟಿ ಇರುತ್ತೆ, ಅದನ್ನು ಬೇರೆ ಥರ ಕನ್ವರ್ಟ್ ಮಾಡಬೇಕು ಅಂದರೆ ನಾನು ಯೂಸ್ ಮಾಡಬೇಕಲ್ಲ, ಅದಕ್ಕೆ ಏನಂತ ಕರಿತೀನಿ, ನಾನು ಆಪರೇಟರ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಎ ವಿಲ್ ಬಿ ಎ ಆಪರೇಟರ್ ಇಫ್ ಇಟ್ ಇಸ್ ಚೇಂಜ್ ಪ್ರಾಪರ್ಟಿ ಎಫ್ ಎಕ್ಸ್ ಇಂಟು ಅನದರ್ ಎಫ್ ಐ. ಈಗ ಎ ಅಂತ ಒಂದು ಆಪರೇಟರ್ ಇದೆ, ಆ ಆಪರೇಟರ್ನ ಯೂಸ್ ಮಾಡಿಕೊಂಡು ಎಫ್ ಎಕ್ಸ್ ಇರೋದನ್ನು ನಾನು ಎಫ್ ಐ ಆಗಿ ನಾನು ಕನ್ವರ್ಟ್ ಮಾಡ್ಕೊಳ್ತೀನಿ. ಅಥವಾ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಐ ಆಗಬೇಕು ಅಂತಂದರೆ ಅದಕ್ಕೆ ನಾನು ಏನು ಮಾಡಬೇಕಾಗತ್ತೆ, ಏನೋ ಒಂದನ್ನು ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡೋದು ಏನಿದೆಯಲ್ಲ ಅಥವಾ ಅದನ್ನು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಏನಂತ ಕರಿತೀನಿ, Hamiltonian operator is a sum of the potential and kinetic energy of the properties calculated over 3 coordinates and a time. Hamilton operator H is equal to, ಅದ್ರ ಮೇಲ್ಗಡೆ ಒಂದು ಉಲ್ಟಾ ಮಾರ್ಕ್ ಹಾಕಿದ್ದೀವಿ, ವಿ ಶೇಪಲ್ಲಿರೋದು, ಅದಕ್ಕೆ ನಾವು Hamilton ಆಪರೇಟರ್ ಅಂತ ಹೇಳ್ತಾರೆ. ಇಸ್ ಈಕ್ವಲ್ ಟು T+V is equal to kinetic energy plus potential energy. ಅಥವಾ Hamilton operator is equal to h squared divided by 2m plus delta squared plus v into r plus t, which is with respect to
ಟೈಮ್ ಆ್ಯಂಡ್ ರೇಡಿಯಸ್ ಅವೆರಡಕ್ಕೂ ಅದು ಆಗಿರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಹ್ಯಾಮಿಲ್ಟನ್ ಆಪರೇಟರ್ ಅಂತ ಕರಿತೀವಿ. ಯಾವುದೇ ಒಂದು ಮ್ಯಾಥಮೆಟಿಕಲ್ ಈಕ್ವೇಷನ್ ಹೇಳ್ಬೇಕಾದ್ರೆ ಒಂದು ಅಬ್ಸರ್ವ್ ಪ್ರಾಪರ್ಟಿನ ಇನ್ನೊಂದು ಅಬ್ಸರ್ವ್ ಪ್ರಾಪರ್ಟಿಯಾಗಿ ನಾವು ಕನ್ವರ್ಟ್ ಮಾಡಬೇಕಾದ್ರೆ ನಾನೊಂದು ಆಪರೇಟರ್ನ ಯೂಸ್ ಮಾಡ್ತೀನಿ. ಅಂದರೆ ಒಂದು ಟರ್ಮ್ನ ಯೂಸ್ ಮಾಡ್ತೀನಿ, ಒಂದು ಎಕ್ಸ್ಟ್ರಾ ಟರ್ಮ್ನ ಇನ್ಕ್ಲೂಡ್ ಮಾಡಿಕೊಂಡು ಇನ್ನೊಂದಕ್ಕೆ ಕನ್ವರ್ಟ್ ಮಾಡ್ತೀನಿ. ಈಗ ಎ ಅನ್ನೋದು ಒಂದು ಆಪರೇಟರ್ ಇದೆ, ಇಂದ FIಗೆ ನಾನು ಮಾಡ್ಕೋಬೇಕು ಅಂತಂದರೆ ಅವಾಗ ಏನು ಮಾಡ್ಬೋದು, ನಾನು ಆಪರೇಟರ್ನ ಎ ಅಂತ ಯೂಸ್ ಮಾಡ್ತೀನಿ. ಅದೇ ರೀತಿ ಸ್ಕ್ವಾಡಂಜರ್ ಈಕ್ವೇಷನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಹೊಸ ಆಪರೇಟರ್ನ ಯೂಸ್ ಮಾಡ್ತೀವಿ. ಆ ಆಪರೇಟರ್ಗೆ ನಾವೇನಂತ ಕರಿತೀವಿ, ಹ್ಯಾಮಿಲ್ಟನ್ ಆಪರೇಟರ್ ಅಂತ ಕರಿತೀವಿ. ಅದನ್ನು ಹೇಗೆ ಹೇಳುತ್ತೆ ಅದು ಅಂತಂದರೆ, ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಎರಡೂ ಸೇರಿಕೊಳ್ಳುತ್ತೆ. ಸೊ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಅಂದರೆ -h²/2m ಡೆಲ್ಟಾ ಸ್ಕ್ವೇರ್ಡ್ ವಿ. ಇದು ಹ್ಯಾಮಿಲ್ಟನ್ ಆಪರೇಟರ್ ಅಂದರೆ ನೀವು ಈಕ್ವೇಷನ್ ನೀವು ಬರೆದು ಇಡಬೇಕಾಗತ್ತೆ. ವಾಟ್ ಆರ್ ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಐಗನ್ ವೇವ್ ಫಂಕ್ಷನ್ಸ್ ಅಂತ ಕೇಳ್ತೀವಿ. ಸ್ಕ್ವಾಡಂಜರ್ ವೇವ್ ಈಕ್ವೇಷನ್ ಬೀಯಿಂಗ್ ಎ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ ಕ್ಯಾನ್ ಬಿ ಎ ನಂಬರ್ ಆಫ್ ಸೊಲ್ಯೂಷನ್ ಫಾರ್ ದಿ ಆಂಪ್ಲಿಟ್ಯೂಡ್ ಫಂಕ್ಷನ್ ಸೈ. ಸೊ ಹೀಗೆ ಐಗನ್ ವ್ಯಾಲ್ಯೂ ಏನಿದೆಯಲ್ಲ, ವೇವ್ ಫಂಕ್ಷನ್ ಏನಿದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸೈ ಅಂತ ಹೇಳ್ತೀವಿ. ಬಟ್ ಓನ್ಲಿ ದೋಸ್ ವ್ಯಾಲ್ಯೂಸ್ ಆಫ್ ಐ ಆರ್ ಅಕ್ಸೆಪ್ಟಬಲ್ ಆ್ಯಂಡ್ ಆಸ್ ಸಿಗ್ನಿಫಿಕೆನ್ಸ್ ವಿಚ್ ಕರೆಸ್ಪಾಂಡ್ ಟು ದಿ ಸಮ್ ಡೆಫಿನೆಟ್ ವ್ಯಾಲ್ಯೂ ಆಫ್ ದಿ ಟೋಟಲ್ ಎನರ್ಜಿ ಇ. ಸಚ್ ವ್ಯಾಲ್ಯೂಸ್ ಆಫ್ ದಿ ಟೋಟಲ್ ಎನರ್ಜಿ ಇ ಈಸ್ ಕಾಲ್ಡ್ ಆಸ್ ಐಗನ್ ವ್ಯಾಲ್ಯೂಸ್. ಸೊ ಈಗ ನಾನು ಸೈಗೆ ಯಾವುದೋ ಒಂದು ವ್ಯಾಲ್ಯೂಸ್ನ ಹೇಳ್ತೀನಿ, ಅದಕ್ಕೊಂದು ಆಪರೇಟರ್ನ ಯೂಸ್ ಮಾಡಿಕೊಂಡು ಅದನ್ನು ಈಕ್ವೇಟ್ ಮಾಡಿದಾಗ ನಾನೊಂದು ವ್ಯಾಲ್ಯೂಸ್ನ ಯೂಸ್ ಮಾಡಬೇಕಾಗತ್ತೆ, ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ವಿತ್ ರೆಸ್ಪೆಕ್ಟ್ ಟು ಎನರ್ಜಿ. ಸಚ್ ವ್ಯಾಲ್ಯೂಸ್ ಆಫ್ ದಿ ಟೋಟಲ್ ಎನರ್ಜಿ ಆಫ್ ಈಗೆ ನಾವೇನಂತ ಕರಿತೀವಿ, ಈಗನ್ ವ್ಯಾಲ್ಯೂಸ್ ಅಂತ ಕರಿತೀವಿ. ದೀಸ್ ವ್ಯಾಲ್ಯೂಸ್ ಆರ್ ಕಾಲ್ಡ್ ಆಸ್ ಪ್ರಾಪರ್ ವ್ಯಾಲ್ಯೂಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂಸ್. ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಆಫ್ ದಿ ಫಂಕ್ಷನ್ ಸೈ ಆರ್ ಕಾಲ್ಡ್ ಆಸ್ ಐಗನ್ ಫಂಕ್ಷನ್ಸ್ ಆರ್ ವೇವ್ ಫಂಕ್ಷನ್ಸ್. ನಾ ಹೇಳ್ದಂಗೆ ಒಂದು ನೋನ್ ಫ್ಯಾಕ್ಟರಿಂದ, ಅಬ್ಸರ್ವ್ ಫ್ಯಾಕ್ಟರಿಂದ ಇನ್ನೊಂದು ಅಬ್ಸರ್ವ್ ಫ್ಯಾಕ್ಟರ್ಗೆ ನಾನು ಕನ್ವರ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ಸಲ ಆಪರೇಟರ್ನ ಯೂಸ್ ಮಾಡಬೇಕಾಗತ್ತೆ. ಆ ಆಪರೇಟರ್ ವಿಲ್ ಬಿ ಎ ಫಂಕ್ಷನ್ಸ್ ಆಫ್ ಸೋ ಮೆನಿ ಅದರ್ ಥಿಂಗ್ಸ್. ಆ ಬೇಸಿಸ್ ಮೇಲೆ ನಾವು ಐಗನ್ ವ್ಯಾಲ್ಯೂಸು ಅಥವಾ ಐಗನ್ ವೇವ್ ಈಕ್ವೇಷನ್ಸ್ ಅಂತ ವರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾವು ಅದನ್ನ ಏನು ಮಾಡಬೇಕಾಗತ್ತೆ, ಇಂಟ್ರಡ್ಯೂಸ್ ಮಾಡಬೇಕಾಗತ್ತೆ. ಪೂರ್ತಿಯಾಗಿ ಕಂಪ್ಲೀಟಾಗಿ ಒಂದು ಅಬ್ಸರ್ವ್ ಫಾರ್ಮಿಂದ ಇನ್ನೊಂದು ಅಬ್ಸರ್ವ್ ಫಾರ್ಮ್ಗೆ ನಾನು ಅದನ್ನು ಕನ್ವರ್ಟ್ ಮಾಡಿದಾಗ the corresponding values of the functions phi is called as eigen wave functions or wave functions. For example, Hamiltonian H ಇದೆ, psi is equal to E psi ಮಾಡಬೇಕು, ನಾನು ಈಗನ್ ವ್ಯಾಲ್ಯೂಸ್ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ ಆವಾಗ ನಾನೇನು ಹೇಳಬೇಕು, ಅದಕ್ಕೆ ವ್ಯಾಲ್ಯೂಸ್ ಬರಬೇಕು. ಹೆಮಿಟೋಲಿಯನ್ ಫಂಕ್ಷನ್ಸ್ನ ನಾನು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ನಾನು ಈಗ ಈ ಫಂಕ್ಷನ್ಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ, ಈಗನ್ ಫಂಕ್ಷನ್ಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಕನ್ವರ್ಷನ್ ಫ್ಯಾಕ್ಟರ್ನ ಒಂದು ಇಂಟ್ರಡ್ಯೂಸ್ ಮಾಡಬೇಕಾಗತ್ತೆ. ಸೊ H ಇಸ್ ಈಕ್ವಲ್ ಟು ಇ ಎನ್ ಅಂತ ಮಾಡ್ತೀನಿ, ಇಂಟು ಡೆಲ್ಟಾ ಎನ್ ಅಂತ, ಸೈಗನ್ ಎನ್ ಅಂತ ಮಾಡ್ತೀನಿ, ವೇರ್ ಎನ್ ಇಸ್ ಈಕ್ವಲ್ ಟು 1 2 3 ಕ್ವಾಂಟಮ್ ನಂಬರು, ಐಗನ್ ಫಂಕ್ಷನ್ಸು, ಐಗನ್ ವ್ಯಾಲ್ಯೂ ನಾನು ಅಲ್ಲಿ ಕನ್ಸಿಡರ್ ಮಾಡ್ತೀನಿ. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸೈ ಆ್ಯಂಡ್ ಸೈ ಸ್ಕ್ವೈರ್ಡ್? Again, psi has no significance, but psi squared has significance. The wave function psi represents the amplitude of an electron wave at any instant of time when the coordinates of the electron x, y, z. Psi squared has at any point give the intensity of an electron wave at that point. However, keeping in view the Heisenberg uncertainty principle, the intensity of the electron at any point may be interpreted as the probability of finding the particle electron at that point. The psi squared at any point gives the probability of finding an electron at that point. Psi squared lead to an idea of an orbital. That is why the wave function psi squared is called as probability amplitude. ಇದನ್ನು ಕೇಳ್ತಾರೆ, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸೈ ಆ್ಯಂಡ್ ಸೈ ಸ್ಕ್ವೈರ್ಡ್ ಅಂತ. ಇದನ್ನು 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ಬೋದು, 4 ಮಾರ್ಕ್ಸ್ ಕೇಳ್ಬೋದು. ಸೊ ನೀವು ಇಲ್ಲಿ ಕರೆಕ್ಟಾಗಿ ಅದರದ್ದು ಡಿಫ್ರೆನ್ಸ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಸ್ಕ್ವಾಡಂಜರ್ ವೇವ್ ಈಕ್ವೇಷನ್? ನಮ್ಮ ಮುಂಚೆನೇ ಹೇಳ್ದಂಗೆ ನ್ಯೂ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಬಂದಿದ್ದು ಅಥವಾ ಕ್ವಾಡಂಜರ್ ಈಕ್ವೇಷನ್ ಬಂದಿದ್ದೇನೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ಗೆ ಅಪ್ಲೈ ಮಾಡೋದಕ್ಕೋಸ್ಕರ. ಹಾಗಾಗಿ ಸ್ಕ್ವಾಡಂಜರ್ ಈಕ್ವೇಷನ್ ಕ್ಯಾನ್ ಬಿ used to solve many simple systems like a particle in one-dimensional box, particle in three-dimensional box, one-dimensional simple harmonic oscillator, rigid operator and hydrogen atom. These are the applications of Schrodinger equation. Next ವಿಡಿಯೋದಲ್ಲಿ ನಾನು Schrodinger equation ಮೂರು ಫಾರ್ಮ್ಸ್ ಇದೆ, ಅದರದ್ದು ಆ ಮೂರು ಫಾರ್ಮನ್ನು ಡಿರೈವೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.